ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ದೇವರನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುತ್ತಾ ಪೂಜ್ಯ ಮಾತಾಜವರಾಗಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಾಧಕಿಯರೇ, ನಾವು ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯದ ಪೂರ್ಣ ಸಾರಾಂಶವನ್ನ ಚಿಂತನೆ ಮಾಡ್ತಾ ಬಂದಿದ್ದೀವಿ. ಈ ದಿನ 5ನೇ ಅಧ್ಯಾಯ, ಪಂಚಮೋಧ್ಯಾಯ, ಕರ್ಮ ಸನ್ಯಾಸ ಯೋಗ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, 3 ಮತ್ತು 4ನೇ ಅಧ್ಯಾಯದಲ್ಲಿ ಭಗವಂತ ಕರ್ಮಯೋಗವನ್ನ ಪ್ರಶಂಸೆ ಮಾಡಿ ಹೇಳ್ದ. ಕರ್ಮಯೋಗವನ್ನ ಆಶ್ರಯಿಸಿ ಮಾಡ್ತಾ ಮಾಡ್ತಾ ನೀನು ಯೋಗಿ ಆಗು ಅಂತನು ಹೇಳ್ದ. 4ನೇ ಅಧ್ಯಾಯದಲ್ಲಿ ಏನ್ ಮಾಡ್ದ, ಜ್ಞಾನ ಯೋಗದ ಬಗ್ಗೆ ಪೂರ್ಣವಾದ ಚಿಂತನೆಯನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಈಗ ಕರ್ಮ ಸನ್ಯಾಸವೆಂದರೆ ಏನು ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಅರ್ಜುನನ ಪ್ರಶ್ನೆಯ ಮೂಲಕನೇ ಪ್ರಾರಂಭವಾಗಿದೆ. ಅದಕ್ಕೆ ಕೃಷ್ಣನ ಉಪದೇಶ ಅರ್ಜುನನ ಗೊಂದಲಕ್ಕೆ ಈಡು ಮಾಡಿದೆ, ಸರಿಯಾಗಿ ಅರ್ಥವಾಗ್ತಾ ಇಲ್ಲ. ಆಧ್ಯಾತ್ಮ ಸಾಧಕನಾಗಿರತಕ್ಕಂತನು ಕರ್ಮವನ್ನು ಮಾಡುವುದು ಅಗತ್ಯವಿಲ್ಲವೋ ಏನೋ ಒಂದು ತಿಳ್ಕೊಂಡಿದ್ದ. ಅದಕ್ಕೆ ಇವಾಗ ಕೇಳ್ತಾ ಇದ್ದಾನೆ, ಈ ಅಧ್ಯಾಯದಲ್ಲಿ ಕರ್ಮವನ್ನ ಸನ್ಯಾಸ ಮಾಡುವುದೇ ಅಥವಾ ಕರ್ಮದಲ್ಲಿ ಭಾಗಿಯಾಗುವುದೇ? ಕರ್ಮದಲ್ಲಿ ಸನ್ಯಾಸ ಮಾಡ್ಬೇಕಾ ಅಥವಾ ಕರ್ಮ ಏನಾದ್ರು ಅದ್ರಲ್ಲಿ ಭಾಗಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾ? ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಸರಿಯಾದ ಕರ್ಮವನ್ನ ಮಾಡು, ಆದ್ರೆ ಕರ್ಮವನ್ನ ಮಾಡುವಾಗ ದುಷ್ಕರ್ಮಗಳನ್ನ ಕರ್ಮವಾಗಿ ಮಾಡ್ಬೇಡ. ಆ ದುಷ್ಕರ್ಮಗಳನ್ನ ನೀನು ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡಿ ಅದನ್ನ ವಿರೋಧಿಸ್ಬೇಕು. ಅದನ್ನ ಕರ್ಮವಾಗಿನೂ ಸಹ ನೀನು ಮಾಡಬಾರದು ಅಂತ ಕೃಷ್ಣ ಬೋಧನೆಯನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ ಏನು ಅಂತಂದ್ರೆ, ಕೃಷ್ಣನ ಬೋಧನೆಯು ಎಷ್ಟರ ಮಟ್ಟಿಗೆ ಅರ್ಜುನನಿಗೆ ಮನದಟ್ಟಾಗ್ತಾ ಇದೆ ಅನ್ನೋದು ಅವನ್ ಕೇಳೋ ಪ್ರಶ್ನೆ ಮೇಲೆನೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಯಾವುದೇ ಕರ್ಮವನ್ನ ನೀನ್ ಮಾಡ್ಬೇಕಾದ್ರೂ ಸಹ ಬುದ್ಧಿವಂತಿಕೆಯಿಂದ ಮಾಡಬೇಕು. ಆಗ ಮಾತ್ರ ಅದು ನಿನ್ನ ಪ್ರಗತಿಗೆ ಸಾಧನವಾಗುತ್ತದೆ. ಕರ್ಮ ಅಂದರೆ ವೇದದಲ್ಲಿ ಹೇಳಿರ್ತಕ್ಕಂಥ ಯಜ್ಞ, ಯಾಗ, ಹೋಮಗಳು ಇತ್ಯಾದಿ. ಸನ್ಯಾಸ ಎಂದರೆ ಎಲ್ಲವನ್ನ ತ್ಯಜಿಸಿ ಹಿಮಾಲಯಕ್ಕೆ ಹೋಗಿ ಏನು ಕೆಲಸ ಮಾಡದೆ, ಏನನ್ನೂ ಸೇವಿಸದೆ ಪ್ರಯತ್ನ ಪೂರ್ವಕವಾಗಿ ತನ್ನನ್ನೇ ತಾನು ಹಿಂಸಿಸಿಕೊಳ್ಳುವುದು ಅಂತ ಅರ್ಜುನ ತಿಳ್ಕೊಂಡಿದ್ದ. ಎಲ್ಲವನ್ನ ತ್ಯಜಿಸ್ಬಿಡ್ಬೇಕು, ಹಿಮಾಲಯಕ್ಕೆ ಹೋಗಿ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದ. ಅದಕ್ಕೆ ಬುದ್ಧಿವಂತಿಕೆಯಿಂದ ಹೇಳ್ತಾ ಇದ್ದಾರೆ. ಯಜ್ಞ ಅನ್ನುವಂತ ಶಬ್ದವು ಕೂಡ ಏನ್ ಕೊಡ್ತದೆ ಅಂತಂದ್ರೆ, ಇಲ್ಲಿ ಭಗವಂತ ಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ, ಅದೃಷ್ಟವಂತರು ಅನುಭವಿಸ್ಬೇಕಾದ ವೇದಗಳ ರಹಸ್ಯ ನಿಧಿ ಏನಿದೆ ಅದನ್ನ ಇಡೀ ಮಾನವ ಜನಾಂಗದ ಎಲ್ರೂ ಸಹ ಅನುಭವಿಸಿ ತಿಳ್ಕೊಳ್ಳೋ ರೀತಿ ಪರಮಾತ್ಮ ಭಗವದ್ಗೀತೆಯಲ್ಲಿ ಬೋಧನೆಯನ್ನ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಹೇಳ್ತಾರೆ, ಇಲ್ಲಿ 1ನೇ ಶ್ಲೋಕದಿಂದ 6ನೇ ಶ್ಲೋಕದವರೆಗೂ ಸಾಂಖ್ಯ ಯೋಗ, ನಿಷ್ಕಾಮ ಕರ್ಮ ಯೋಗಗಳ ವಿವರಣೆನ ನೀಡಿದ್ದಾನೆ. 7ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ ಸಾಂಖ್ಯಯೋಗಿ, ನಿಷ್ಕಾಮ ಕರ್ಮಯೋಗಿಗಳ ಲಕ್ಷಣಗಳು ಹಾಗೂ ಅವರ ಶ್ರೇಷ್ಠತೆ ಬಗ್ಗೆ ಹೇಳಿದ್ದಾನೆ. 13ನೇ ಶ್ಲೋಕದಿಂದ 26ನೇ ಶ್ಲೋಕದವರೆಗೂ ಜ್ಞಾನ ಯೋಗದ ಬಗೆಗೆ ವಿವರಣೆನ ನೀಡ್ತಾ ಬಂದಿದ್ದಾರೆ. 27ನೇ ಶ್ಲೋಕದಿಂದ 29ನೇ ಶ್ಲೋಕದವರೆಗೂ ಭಕ್ತಿಯೊಂದಿಗೆ ಕೂಡಿದ ಧ್ಯಾನ ಯೋಗಿಯು ಸಹಜ ಲಕ್ಷಣಗಳು ಹೇಗಿರುತ್ತವೆ, ಸತ್ಕರ್ಮಗಳನ್ನ ಆಚರಿಸೋದು ಹೇಗೆ, ಅದರಿಂದ ಉಂಟಾಗುವ ಕರ್ಮ ಫಲವನ್ನ ಹೇಗೆ ಅನುಸರಿಸಬೇಕು ಎಂಬುದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅದಕ್ಕೆ ಕರ್ಮಯೋಗ ಉತ್ತಮವೋ ಅದು ಯಾವುದು ಎಂಬುದನ್ನ ಅರ್ಜುನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನ ಹೇಳ್ತಾ ಇದ್ದಾನೆ, ಸನ್ಯಾಸವೆಂದರೆ ಏನು ಅಂತಂದ್ರೆ ತ್ಯಾಗವೇ ಎಂದು ಅರ್ಥ. ಅಂದ್ರೆ ತ್ಯಾಗವನ್ನ ಕರ್ಮ ತ್ಯಾಗದಿಂದಲೇ ಪ್ರಾರಂಭದಿಂದಲೇ ಅಭ್ಯಾಸ ಮಾಡಬಾರ್ದು. ಅದಕ್ಕೆ ಕರ್ಮ ಫಲವನ್ನ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಆಗ ನಮ್ಗ ಅದ್ರ ಬಗ್ಗೆ ತಿಳಿತಾ ಹೋಗ್ತದೆ ಅಂತಂದು. ವ್ಯಕ್ತಿತ್ವವನ್ನ ಆಂತರಿಕವಾಗಿ ಅರಳಿಸ್ಕೊಳ್ಬೇಕಾದ್ರೆ, ಅದನ್ನ ಮಾರ್ಪಾಡು ಮಾಡ್ಕೋಬೇಕಾದ್ರೆ ಇಲ್ಲಿ ಚರ್ಚಿಸಿರುವ ಎಲ್ಲಾ ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊ, ಕರ್ಮಗಳನ್ನ ಮಾಡು, ಯಜ್ಞದಲ್ಲಿ ಸದಾ ನಿರತನಾಗು ಅನ್ನೋದನ್ನ ಇಲ್ಲಿ ಪೂರ್ಣವಾಗಿ ಸ್ಪಷ್ಟ ಪಡಿಸ್ತಾ ಇದ್ದಾರೆ. ಏನ್ ಸ್ಪಷ್ಟಪಡಿಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಮೊದಲನೇ ಒಂದು ಶ್ಲೋಕದಿಂದ 7ನೇ ಶ್ಲೋಕದವರೆಗೂ ಸಹ ಏನ್ ಹೇಳಿದಾನೆ, ಸಾಂಖ್ಯ ಯೋಗ, ನಿಷ್ಕಾಮ ಕರ್ಮ ಯೋಗಗಳ ವಿವರಣೆ ನಮಗ್ ಗೊತ್ತೇ ಇದೆ. ಏನು ಸಾಂಖ್ಯ ಯೋಗ ಅಂತಂದ್ರೆ ಆತ್ಮಜ್ಞಾನವನ್ನ ಪಡ್ಕೊಳ್ತಕ್ಕಂಥದ್ದು. ನಿಷ್ಕಾಮ ಕರ್ಮ ಅಂತ ಅಂದ್ರೆ ಫಲದ ಅಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡ್ತಕ್ಕಂಥದ್ದು.
ಕರ್ಮ ಸನ್ಯಾಸವನ್ನ ಮತ್ತೆ ಮತ್ತೆ ನೀನ್ ಹೊಗಳ್ತಾ ಇದ್ರೆ ನನಗೆ ಹೆಂಗ ಅರ್ಥ ಆಗುತ್ತೆ? ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಸಂಚಸಿ ಇಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ನಿಶ್ಚಿತಂ ಅಂತ ಹೇಳ್ತಿದೆಯಲ್ಲ. ಇವೆರಡರಲ್ಲಿ ಯಾವುದು ಶ್ರೇಯಸ್ಸನ್ನು ಉಂಟು ಮಾಡುತ್ತದೆ ಅದನ್ನ ನನಗೆ ತಿಳಿಸು, ನಿಶ್ಚಿತವಾಗಿ ಹೇಳು ಅಂತ ಭಗವಂತ ಅರ್ಜುನ ಕೇಳ್ಕೊಂತಾ ಇದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಸಹ ನಮಗೆ ಮೋಕ್ಷವನ್ನ ಪಡೆದುಕೊಳ್ಳೋದಕ್ಕೆ ದಾರಿ ಮಾಡ್ಕೊಡ್ತಕ್ಕಂಥದ್ದೇ. ಅದಕ್ಕೆ ಅವುಗಳಲ್ಲಿ ಕರ್ಮವನ್ನೇ ಮಾಡ್ತಾ ಕರ್ಮದಲ್ಲಿ ಸನ್ಯಾಸವನ್ನ ಮಾಡುವುದು ಕರ್ಮಯೋಗವೇ ಹೆಚ್ಚಿನದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಯಾರು ಯಾವುದನ್ನ ಜ್ಞೇಯಂ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿನ ಕಾಂಕ್ಷಂತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖ ಬಂಧ ಪ್ರಮುಚ್ಯತೆ. ಅಂದ್ರೆ ಯಾವುದನ್ನ ದ್ವೇಷಿಸುವುದಿಲ್ಲವೋ, ಯಾವುದನ್ನು ಬಯಸುವುದಿಲ್ಲವೋ ಅವನು ನಿತ್ಯ ಸನ್ಯಾಸಿ. ಅಂದ್ರೆ ಅವನೇನು ಹೇಗಿರ್ತಾನೆ? ಯಾರನ್ನ ದ್ವೇಷಿಸುವುದಿಲ್ಲ, ಯಾವುದನ್ನು ಇಷ್ಟ ಪಡೋದಿಲ್ಲ, ಏನಿರುತ್ತೋ ಅದರಲ್ಲಿ ತೃಪ್ತಿ ಜೀವನವನ್ನ ನಡೆಸೋದನ್ನ ಅವನು ಕಲ್ತ್ಕೊಂಡಿದ್ದಾನೆ, ಅಭ್ಯಾಸವನ್ನ ಮಾಡ್ಕೊಂಡಿದ್ದಾನೆ. ಅದಕ್ಕೆ ನನ್ಗಿದೇ ಬೇಕೇ ಬೇಕು ಅನ್ನೋ ಬಯಕೆ ಹಠವೂ ಇಲ್ಲ. ಮತ್ತೆ ಯಾರ ಬಗ್ಗೆ ಆಗಲಿ, ಯಾವ ವಿಷಯದ ಬಗ್ಗೆ ಆಗಲಿ, ವ್ಯಕ್ತಿಯ ಬಗ್ಗೆ ಆಗಲಿ, ಒಂದು ವಸ್ತುವಿನ ಬಗ್ಗೆ ಆಗಲಿ ಅಸೂಯೆ ದ್ವೇಷವೂ ಇಲ್ಲ. ಇದು ಯಾರು ಇರ್ತದೆ ಇವೆರಡು ಗುಣಗಳು, ಅವನು ನಿಜವಾಗಿಯೂ ನಿತ್ಯರು ಹೇಗಾಗಿರ್ತಾನವನು? ನಿತ್ಯವೂ ಸನ್ಯಾಸಿಯಾಗೇ ಇರ್ತಾನೆ. ಯಾಕೆ? ಅವನಿಗೆ ದ್ವಂದ್ವಗಳು ಇಲ್ಲ, ಸಂಶಯಗಳು ಇಲ್ಲ, ಗೊಂದಲಗಳು ಇಲ್ಲ. ಯಾವ್ದ್ ಮಾಡಿದ್ರೆ ಸರಿ, ಇದ್ ಮಾಡ್ಬೇಕು, ಅದ್ ಮಾಡ್ಬಾರ್ದು, ಹೇಗಿರ್ಬೇಕು, ಈ ದ್ವಂದ್ವಗಳು ಅವನಲ್ಲಿ ಇರೋದ್ರಿಂದ ಅವನಿಗೆ ಬಂಧನವೇ ಇಲ್ಲ. ಎಲ್ಲಿ ದ್ವಂದ್ವವಿರುತ್ತದೋ ಅಲ್ಲಿ ಬಂಧನವಿರುತ್ತದೆ. ಎಲ್ಲಿ ದ್ವಂದ್ವ ಬಂಧನ ಎರಡು ಮಾಡ್ಕೊಂಡಿರ್ತಾನೋ ಅವನ ಬಿಡುಗಡೆ ಹೊಂದಿ ಕರ್ಮ ಸನ್ಯಾಸಿ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತದೆ. ಅದಕ್ಕೆ ಮೊದಲಾಗಿ ನಾವು ಕಲಿಬೇಕಾಗಿರೋದೇನು? ನಿತ್ಯ ಸನ್ಯಾಸಿ ಅಂದರೆ ಯಾವುದನ್ನು ದ್ವೇಷಿಸಲೂ ಬಾರದು, ಯಾವ ಬಯಕೆಯೂ ಇರಬಾರದು. ಮಾಡೋಣ, ಪ್ರಯತ್ನ ಮಾಡಬೇಕು. ನೀವು ಕೇಳ್ಬೋದು, ಹಂಗಂದ್ರೆ ಬಯಕೆನೇ ಇಲ್ದಿದ್ರೆ ಜೀವನ ಹೇಗ್ರಿ ಅಂತ. ಇರಬೇಕು ಬಯಕೆ, ಆದ್ರೆ ಅದು ನಡಿಲೇಬೇಕೆಂಬ ಹಠ ಇರಬಾರ್ದು. ಅದಾಗ್ಲಿಲ್ಲ ಅಂದ್ರೆ ಹೇಗೆ? ನನಗ್ ಬೇಕೇ ಬೇಕು ನೋಡಿ. ಬೇರೆ ಒಂದದಕ್ಕಾದ್ರೆ ಹಠ ಹಿಡಿತೀವಿ. ಅದೇ ಒಂದು ಆಧ್ಯಾತ್ಮ ಜ್ಞಾನ ಬೇಕು, ನಾನು ಶುದ್ಧಾತ್ಮಳಾಗ್ಬೇಕು, ಪೂರ್ಣವಾದ ಜ್ಞಾನವನ್ನ ಪಡ್ಕೋಬೇಕು, ಅದ್ರ ಬಗ್ಗೆ ಮಾತ್ರ ಹಠ ನನ್ನಲ್ಲಿ ಇಲ್ಲ. ಇವು ಬೇರೆದಕ್ಕಾದ್ರೆ ಹಠ ಇದೆ. ಇಲ್ಲ, ಅದ್ ಹೆಂಗೆ ಸಾಧ್ಯ? ನನಗ್ ಗೊತ್ತಿಲ್ಲ, ಅದ್ ಬೇಕೇ ಬೇಕು, ಅದ್ ನಾನು ಪಡ್ಕೊಂಡೇ ತೀರ್ತೀನಿ ಅಂತ ಹೇಳ್ತೀವಿ. ಇದು ಬೇಕು ಇಲ್ಲ ಅಂತ ನಾವ್ ಹೇಳ್ತಲ್ಲ. ಲೌಕಿಕವಾದ ಜೀವನಕ್ಕೆ ಉದ್ಯೋಗವನ್ನ ಮಾಡ್ಬೇಕಾದ ಉದ್ಯೋಗ ಪುರುಷ ಲಕ್ಷಣ. ಗೃಹಿಣಿ ಆದವಳು ತಾನೇನ್ ಮಾಡ್ಬೇಕು, ಸಾಧನೆ ಮಾಡ್ಬೇಕಾದಾಗ ಬೇಕು ಬಯಕೆ. ಆದರೆ ಬಯಕೆಗಳು ಮಿತವಾಗಿರಬೇಕು, ಆದರ್ಶವಾಗಿರಬೇಕು. ಅದರಿಂದ ತನ್ನ ಆತ್ಮೋದ್ಧಾರವೂ ಆಗಿ ಲೌಕಿಕಕ್ಕೂ ಪ್ರಯೋಜನವಾಗುವ ರೀತಿಯಂತಹ ಬಯಕೆಗಳನ್ನ ನಾವು ಇಚ್ಛೆ ಪಡಬೇಕು. ಹೌದಲ್ವೇ? ಆಮೇಲೆ ದ್ವೇಷಿಸೋದು ಯಾವ್ದನ್ನ? ಎಲ್ಲರನ್ನ ದ್ವೇಷಿಸ್ತಕ್ಕಂಥದ್ದು, ಕೆಟ್ಟ ಭಾವನೆಯಲ್ಲೇ ನೋಡೋದು. ಅದಕ್ಕೆ ಹೇಳ್ತಾರೆ, ನೋಡುವ ದೃಷ್ಟಿ ಒಂದು ಬದಲಾಯಿಸ್ಕೊಳ್ಳಿ, ಆಗ ಎಲ್ಲವೂ ಚೆನ್ನಾಗ್ ಕಾಣತ್ತೆ. ಆ ದೃಷ್ಟಿ ಚೆನ್ನಾಗಿದ್ದಾಗ ಯಾರು ಏನೇ ಮಾಡ್ತಿದ್ರು, ಹೇಗೆ ಹೇಳ್ತಾರೆ, ಎಲ್ಲವೂ ನನ್ ಬಗ್ಗೆ ತಪ್ಪೇ ಹೇಳ್ತಾ ಇದಾರೆನಾ ಭಾವನೆ ಬರ್ತದೆ. ಅದಕ್ಕೆ ಈ ಒಂದು ಸಾಂಖ್ಯ ಯೋಗದಲ್ಲಿ ಹೇಳಿರುವ ಹಾಗೆ ಕರ್ಮಯೋಗಿಗಳು ಸಹ ಸನ್ಯಾಸವನ್ನ ಮಾಡಬಹುದು. ಕರ್ಮಯೋಗದ ಸಹಾಯವಿಲ್ಲದೆ ಸನ್ಯಾಸವನ್ನು ಹೊಂದುವುದು ತುಂಬಾ ಕಷ್ಟ ಅಪ್ಪ. ಆದ್ರೂ ಸಹ ಅದನ್ನ ಮಾಡ್ಕೊಂಡ್ಬಿಟ್ರೆ ಅವನು ಶೀಘ್ರವಾಗಿ ಬ್ರಹ್ಮನನ್ನೇ ಹೊಂದುತ್ತಾನೆ. ಅದಕ್ಕೆ ಹೇಳ್ತಾರೆ, ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ. ಅಂದ್ರೆ ಯೋಗದಿಂದ ಕೂಡಿರ್ತಕ್ಕಂಥವನು ಪರಿಶುದ್ಧ ಅಂತಃಕರಣ ಒಳನು. ಅವನಿಗೆ ಯೋಗದಿಂದ ಕೂಡಿದ್ದಾನೆ. ಯಾಕೆ? ಯೋಗ ಅಂದ್ರೆ ಏನು? ಅದರ ಪರಮಾತ್ಮನೊಳಗೆ ಒಂದಾಗುವುದು ಅಂತ ಅನ್ಬಿಟ್ಟು. ಅವನು ಪರಮಾತ್ಮನೊಳಗೆ ಒಂದಾಗಿರೋದ್ರಿಂದ ಅವನಿಗೆ ಪರಿಶುದ್ಧವಾದ ಅಂತಃಕರಣವಿದೆ. ಅವನೇನ್ ಆಗಿರ್ತಾನೆ? ಅವನು ಸದಾ ಕಾಲವು ಚಿತ್ತ ಶುದ್ಧಿಯನ್ನೇ ಮಾಡ್ಕೊಂಡಿರ್ತಾನೆ. ಅವನ ಜಿತೇಂದ್ರಿಯಗಳು ಸಹ ಯಾವ ಚಾಪಲ್ಯವೂ ಇಲ್ಲದೆ ಜಿತೇಂದ್ರಿಯಗಳನ್ನು ದಾಟಿರ್ತಾನೆ. ಸಮಸ್ತ ಭೂತಗಳನ್ನು ತನ್ನ ಸ್ವರೂಪವಾಗಿ ನೋಡ್ತಾನೆ. ಎಲ್ಲಕ್ಕೇನೋ ಸರ್ವವ್ಯಾಪಿ ಭಗವಂತನೇ ಇದ್ದಾನೆ ಅನ್ನೋದನ್ನ ಅವನು ಕಂಡ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಕರ್ಮಗಳನ್ನ ಮಾಡುತ್ತಿದ್ರು ಸಹ ಅವನು ಅದನ್ನೆಲ್ಲ ಕರ್ಮ ಎಲ್ರೂ ಮಾಡ್ಲೇಬೇಕು, ಮಾಡ್ತಾನೆ ಇರ್ತೀವಿ. ಆದ್ರೆ ಯಾರು ಯೋಗದಿಂದ ಕೂಡಿರ್ತಾನೋ, ಪರಿಶುದ್ಧ ಅಂತಃಕರಣವನ್ನ ಪಡ್ಕೊಂಡಿರ್ತಾನೋ, ಚಿತ್ತವನ್ನ ಶುದ್ಧಿ ಮಾಡ್ಕೊಂಡಿರ್ತಾನೋ, ಜಿತೇಂದ್ರಿಯಗಳನ್ನ ಗೆದ್ದಿರ್ತಾನೋ, ಅವನು ಏನ್ ಮಾಡ್ತಾನೆ? ಸರ್ವವ್ಯಾಪಿ ಭಗವಂತ ಸಮಸ್ತ ಭೂತಗಳನ್ನು, ಎಲ್ಲಾ ವಸ್ತುಗಳನ್ನು, ಚರಾಚರ ಪ್ರಾಣಿಗಳನ್ನ, ಪ್ರಪಂಚವನ್ನ, ಸೃಷ್ಟಿಯನ್ನ ಎಲ್ಲವನ್ನು ಸಹ
ಒಳ್ಳೆ ಪರಮಾತ್ಮನೇ ಸ್ವರೂಪ ಅನ್ನೋ ಭಾವದಲ್ಲಿ ಅವನು ನೋಡ್ತಾ ಹೋಗ್ತಾನೆ. ಅದಕ್ಕೋಸ್ಕರನೇ ಗೊತ್ತಾಯ್ತಾ, ನಿಷ್ಕಾಮ ಕರ್ಮವನ್ನ ಮಾಡ್ಬೇಕು. ನಿಷ್ಕಾಮ ಕರ್ಮದದೇ ಇದೆ ಪೂರ್ಣ ಅರ್ಥ. ಇದು 7ನೇ ಶ್ಲೋಕದವರೆಗೂ ಭಗವಂತ ಅರ್ಜುನನಿಗೆ ಉತ್ತರವನ್ನ ಕೊಡ್ತಾ ಬಂದ. ಈಗ 7ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ಸಾಂಖ್ಯವಾಗಿ ನಿಷ್ಕಾಮ ಕರ್ಮದ ಲಕ್ಷಣಗಳು ಮತ್ತು ಅದರ ಶ್ರೇಷ್ಠತೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಹೇಳ್ತಾನೆ ಏನು ಅಂತಂದ್ರೆ, ನಾವು ಪ್ರಲಪಾನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾರ್ಥೇಶು ವರ್ತಂತ ಇಟ್ಟಿದ್ದಾರೆ. ನಮಗ್ ಗೊತ್ತಾಗಿದೆ ಯೋಗಿ ಯಾದವನು, ಯಾರು ಯೋಗಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಪೂರ್ಣ ಸಾಧನೆ ಮಾಡಿ ಯೋಗವನ್ನ ಪಡ್ಕೊಂಡಿರ್ತಕ್ಕಂಥದ್ದು ತತ್ವವೇತ್ತನವನು. ಅವನೇನ್ ಮಾಡ್ತಾನೆ, ಯಾವುದನ್ನೇ ಆಗ್ಲಿ ನೋಡುವಾಗ ಪ್ರಲಪನ್ ವಿಸೃಜನ್ ಗೃಹ್ಣನ್, ಕೇಳುವಾಗಲೂ ಮುಟ್ಟುವಾಗಲೂ ಮೂಸುವಾಗಲೂ ತಿನ್ನುವಾಗಲೂ ನಡೆಯುವಾಗಲೂ ನಿದ್ರಿಸುವಾಗಲೂ ಉಸಿರು ಬಿಡುವಾಗಲೂ ಮಾತನಾಡುವಾಗ ಮಲಮೂತ್ರ ವಿಸರ್ಜಿಸಿಕೊಳ್ಳುವಾಗ ಯಾವುದನ್ನೇ ತೆಗೆದು ಕಣ್ಣು ತೆಗೆಯುವಾಗ ಮುಚ್ಚಿದ್ರೆ ಇಂದ್ರಿಯಗಳು ಎಲ್ಲವೂ ಸಹ ತಮ್ಮ ತಮ್ಮ ವಿಷಯಗಳಲ್ಲೇ ವರ್ತಿಸುತ್ತವೆ ಎಂದು ನಿಶ್ಚಯಿಸಿ ತಾನು ಏನನ್ನೂ ಮಾಡುತ್ತಿಲ್ಲವೆಂದು ನಿಶ್ಚಯಿಸಲು. ತುಂಬಾ ಪ್ರಮುಖವಾದ ಶ್ಲೋಕ ಇದು. ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಅವನು ಯೋಗಿ ಆಗಿರ್ತಕ್ಕಂಥವನು ಪ್ರತಿಯೊಂದು ನೋಡಿ ಅವ್ರು ಎಕ್ಸ್ಪ್ಲೇನ್ ಕೊಟ್ಬಿಟ್ರು. ಆ ಪ್ರತಿಯೊಂದು ಮಾಡುವಾಗ್ಲೂ ಸಹ ಅವನೇನ್ ಮಾಡ್ತಾ ಇದ್ದಾನೆ, ಎಲ್ಲಾ ವಿಷಯಗಳು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ರೆ. ಕಣ್ಣೇನ್ ಕೆಲಸ ಮಾಡ್ಬೇಕು ಅದ್ ಮಾಡ್ತಾ ಇದೆ, ಕಿವಿ ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ತಾ ಇದೆ, ಜಿತೇಂದ್ರಗಳು ಏನ್ ಕೆಲಸ ಮಾಡ್ಬೇಕು ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಇಲ್ಲಿ ನನ್ನದು ಏನು ಇಲ್ಲ, ಇದು ಯಾವುದು ನಾನು ಮಾಡ್ತಾ ಇಲ್ಲ ಅಂತ ಅವನು ತಿಳ್ಕೊಂಡಿದ್ದೇನೆ. ಆದ್ರೆ ನಾವೇನಂತೀವಿ, ನಾನ್ ಮಾಡ್ತಾ ಇದೀನಿ, ನಾನ್ ಕಷ್ಟಪಟ್ಟಿದ್ದಕ್ಕೆ, ನಾನ್ ಸಾಧನೆ ಮಾಡಿದ್ದಕ್ಕೆ, ನಾನ್ ಇಷ್ಟಪಟ್ಟಿದ್ದಕ್ಕೆ ಆಗಿದ್ದು ನಾನು 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 ಅಂತ ಎಲ್ಲದರಲ್ಲೂ ಸೇರಿಸಿ ಪರಮಾತ್ಮನ ಪದವನ್ನ ಬಿಟ್ಬಿಟ್ಟು ಪರಮಾತ್ಮ ಇರುವ ಪದದ ಕಡೆಯೆಲ್ಲ ನಾನು 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 ಅನ್ನೋದನ್ನ ಸೇರಿಸಿದಾಗ ಅವನು ಯೋಗ ಆಗೋದೇ ಇಲ್ಲ. ಅದಕ್ಕೆ ಅರ್ಜುನ, ಯಾವಾಗ ನೀನು ಯುದ್ಧವನ್ನ ಮಾಡ್ತಾ ಇಲ್ಲ, ನೀನು ಜ್ಞಾನವನ್ನ ಪಡ್ಕೊಂತಾ ಇದೀಯಾ, ಕರ್ಮದ ಬಗ್ಗೆ ತಿಳಿಸಿದೀನಿ, ಜ್ಞಾನದ ಬಗ್ಗೆ ತಿಳಿಸಿದೀನಿ, ಆದ್ರೂ ನಿನಗಿನ್ನೂ ಸಂಶಯ ನಿವಾರಣೆ ಆಗ್ತಾ ಇಲ್ಲ. ತತ್ವವೇತ್ತಿ ಆಗು, ಆ ಒಂದು ಭಾವಕ್ಕೆ ಬಾ. ಯೋಗಿ ಹೇಗ್ ನೋಡ್ತಾನೋ ಆ ರೀತಿ ನೋಡಿದ್ರೆ ನಿನಗೂ ಆ ಭಾವನೆಗಳು ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಹೇಳ್ತಾ ಹೇಳ್ತಾ ಅವನು ಹೇಳ್ತಾನೆ, ಕಾಯೀನ ಮನಸಾ ಬುದ್ಧ ಕೈವಲೇಂದ್ರಿಯ ಇರಪಿ ಯೋಗಿನ ಕರ್ಮ ಕೊರುವಂತೆ ಸಂಗಮ್ ತೆಕ್ವಾತ್ಮ ಶುದ್ಧಯೇ. ಅಂದ್ರೆ ದೇಹದಿಂದ, ದೇಹ ಅಂದ್ರೆ ಯಾವುದು, ಈ ದೇಹ ನಮಗ್ ಗೊತ್ತೇ ಇದೆ. ಈ ದೇಹದಲ್ಲಿ ಯಾವುದು ಶಾಶ್ವತ ಅಲ್ಲ. ಯಾಕೆಂದ್ರೆ ಧನ ಧಾನ್ಯಗಳು, ಸಂಪತ್ತುಗಳು, ಮೂಳೆ ಮಾಂಸಗಳಿಂದ ಕೂಡಿರ್ತಕ್ಕಂತ ದೇಹಗಳು ಇವೆಲ್ಲವೂ ಸಹ ಶಾಶ್ವತ ಅಲ್ವೇ ಅಲ್ಲ. ಇದನ್ನೇ ನಾನು ನಾನು ಅನ್ನಂತ ನಂಬಿ ಅದರ ಹಿಂದೆ ಹೋಗಿ ಅದಕ್ಕೆ ದಾಸನಾಗಿ ನನ್ನ ಜೀವನದ ಗುರಿಯನ್ನೇ ಮರೆತು ಬಿಟ್ಟಿದ್ದೀನಿ, ಜೀವನದ ವ್ಯಕ್ತಿತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನ್ ಯಾರು, ನಾನು ಅದಕ್ಕೋಸ್ಕರ ಬಂದೆ, ನಾನ್ ಏನ್ ಮಾಡ್ಬೇಕಾಗಿದೆ ನಾ ಅರಿವೂ ನನ್ನಲ್ಲಿ ಇಲ್ಲದೆ ಮೂರ್ಖನಾಗಿ ವರ್ತಿಸ್ತಾ ಇದ್ದೀನಿ. ಇದರಿಂದ ಹೊರ ಬರ್ಬೇಕು ಅಂತಂದ್ರೆ ಜ್ಞಾನವನ್ನ ತಿಳ್ಕೊಳ್ಬೇಕು. ಸಾಂಖ್ಯ ಯೋಗ ನಿಷ್ಕಾಮ ಕರ್ಮದ ಬಗ್ಗೆ ನೀನ್ ತಿಳ್ಕೊಬೇಕಾದ ಲಕ್ಷಣಗಳು ಹೇಗಿರ್ತವೆ, ದೇಹದಿಂದ ಏನ್ ತಿಳ್ಕೊಬೇಕು, ಮನಸ್ಸಿನಿಂದ, ಬುದ್ಧಿಯಿಂದ, ಇಂದ್ರಿಯಗಳಿಂದಲೂ ಸಹ ಅವನೇನ್ ಮಾಡ್ಬೇಕು, ಯೋಗ ಆಸಕ್ತಿಯನ್ನ ಬಿಟ್ಟು ಚಿತ್ತ ಶುದ್ಧಿಗಾಗಿ ಕರ್ಮ ಮಾಡುತ್ತಾನೆ ಅನ್ನೋ ಭಾವ ಬರ್ಬೇಕು. ಈ ದೇಹದಿಂದ ಏನೇನ್ ಕೆಲಸ ಮಾಡ್ತಾ ಇದ್ದೀನಿ ಅದೆಲ್ಲವೂ ಸಹ ಚಿತ್ತ ಶುದ್ಧಿಗಾಗಿ ಮಾಡ್ತಾ ಇದ್ದೀನಿ. ಈ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಬಂದು ಈ ಮನಸ್ಸಿಂದ ಏನೇನು ನಿತ್ಯ ಕರ್ಮಗಳು ನಡೀತಾ ಇದೆ ಇವೆಲ್ಲವೂ ಸಹ ಚಿತ್ತ ಶುದ್ಧಿಗಾಗಿ ನಡೀತಾ ಇದೆ. ಬುದ್ಧಿಯಿಂದ ಪ್ರೇರೇಪಣೆ ಆಗಿ ಏನ್ ಮಾಡ್ತಾ ಇದ್ದೀನಿ ಅವೆಲ್ಲವೂ ಸಹ ಚಿತ್ತ ಶುದ್ಧಿಗಾಗಿ ನಡೀತಾ ಇದೆ. ನಮ್ಮ ಇಂದ್ರಿಯಗಳಿಂದ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳು ಸಹ ಕರ್ತವ್ಯವೆಲ್ಲವೂ ಕೇವಲ ನಾನು ಪಾತ್ರಧಾರಿ ಅಷ್ಟೇ. ಎಲ್ಲವೂ ನಮ್ಮೊಳಗಿದ್ದು ಭಗವಂತ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ನಾನ್ ಯಾರು, ನಾನು ನಾನು ಅಂತ ಹೇಳೋದಕ್ಕೆ ನಾನ್ ಯಾರು ಇಲ್ಲಿ? ದೇಹವು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತವು ನಾನಲ್ಲ, ಅಹಂಕಾರವು ನಾನಲ್ಲ, ಶರೀರವು ನನ್ನದಲ್ಲ. ಯಾವುದು ನಾನಲ್ಲ ಅಂದ ಮೇಲೆ ಯಾವುದು ನನ್ನದು? ಇಲ್ಲಿ ಸ್ಪಷ್ಟವಾದ ಚಿತ್ರಣವನ್ನ ಕೊಟ್ಕೋಬೇಕು. ಈಗ ತಾನೇ ಹೇಳೋದು ಯಾವುದು ನಾನಲ್ಲ ನಾನಲ್ಲ ನಾನಲ್ಲ. ಹಾಗಾದ್ರೆ ನಾನು ಯಾರು? ಪರಮಾತ್ಮ ಸ್ವರೂಪಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಚಿತ್ತ ಶುದ್ಧಿಗಾಗಿ
ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಕರ್ಮದ ಲಕ್ಷಣ. ಇದು ಕರ್ಮದ ಲಕ್ಷಣ. ಆ ರೀತಿ ನಾನು ಕರ್ಮವನ್ನ ಮಾಡ್ತಾ ಇದ್ದೀನಿ ಅಂತ ಕರ್ಮ ಫಲವನ್ನ ಸಮರ್ಪಿಸಬೇಕೆಂದು ನಿಷ್ಕಾಮ ಕರ್ಮವನ್ನ ನೀನು ಮಾಡ್ಬೇಕು. ನಿಷ್ಕಾಮ ಕರ್ಮವನ್ನ ಮಾಡ್ಲಿಲ್ಲ ಅಂತಂದ್ರೆ, ಸ್ವಾರ್ಥ ಭಾವದಿಂದ ತ್ಯಜಿಸಿದ್ರೆ ಯಾವುದು ಸಹ ಮತ್ತೆ ನಮ್ಗೆ ಆ ಕರ್ಮ ಸನ್ಯಾಸಕ್ಕೆ ಹೋಗಕ್ಕಾಗಲ್ಲ. ಮತ್ತೆ ಕರ್ಮದಲ್ಲೇ ಸಿಲುಕೊಂಡ್ಬಿಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಂಯಮಿ ಆಗಿರು, ಸರ್ವ ಕರ್ಮಗಳನ್ನ ಮನಸ್ಸಿನಿಂದ ತ್ಯಾಗ ಮಾಡು. ತ್ಯಾಗದ ಬಗ್ಗೆ ಮೊನ್ನೆ ತಾನೇ ಚಿಂತನೆ ಮಾಡಿದ್ವಿ ಪೂರ್ಣವಾಗಿ ಕೈವಲ್ಯ ಉಪನಿಷತ್ನಲ್ಲಿ. ಆ ತ್ಯಾಗವನ್ನ ಎಲ್ಲಿ ಮಾಡ್ಬೇಕು? ತ್ಯಾಗ ಅಂದ್ರೆ ಏನು? ಮನಸ್ಸಿನ ಒಳಗಿನಿಂದ ತ್ಯಾಗವನ್ನ ಮಾಡ್ತಾ ಹೋಗ್ಬೇಕು. ಇದಕ್ಕೂ ನನಗೂ ಸಂಬಂಧವಿಲ್ಲ, ಇದು ನೆಪ ಮಾತ್ರ ಮಾಡ್ತಾ ಇದ್ದೀನಿ, ಇದು ಭಗವಂತನೇ ಇದ್ದು ಮಾಡಿಸ್ತಾ ಇದ್ದಾನೆ. ಆನಂದ ಸಿಕ್ತು ಅಂದ್ರೆ ಭಗವಂತನೇ ಆನಂದ ಕೊಡಿಸಿದ ಅಂತಲೂ ನಾವು ಅರ್ಥ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ, ನವದ್ವಾರಗಳುಳ್ಳ ಪುರದಲ್ಲೂ ಸಹ ಏನನ್ನು ಮಾಡದೆ, ಏನನ್ನು ಮಾಡಿಸದೆ ಸುಖವಾಗಿ ಇರತಕ್ಕಂಥವನೇ ಸಂಯಮಿ. ಅವನ್ ಹೆಂಗಿರ್ತಾನೆ? ನವದ್ವಾರಗಳುಳ್ಳ ಪುರದಲ್ಲಿ ಇದ್ರೂ ಸಹ ಅವನೇನನ್ನು ಮಾಡ್ತಾ ಇಲ್ಲ, ಅವನೇನು ಮಾಡಿಸ್ತಾನೂ ಇಲ್ಲ, ಎರಡೂ ಇಲ್ಲ. ಆದ್ರೂ ಸಹ ಅವನು ಸುಖವಾಗಿ ಇರ್ತಾನೆ. ಯಾಕೆ? ಸರ್ವ ಕರ್ಮಗಳನ್ನ ಮನಸ್ಸಿನಿಂದ ತ್ಯಾಗ ಮಾಡ್ಬಿಟ್ಟಿದ್ದಾನೆ. ಮೈನ್ ಪಾಯಿಂಟ್ ಏನಿಲ್ಲಿ? ಸರ್ವ ಕರ್ಮಗಳನ್ನ ಮನಸ್ಸಿನಿಂದ ತ್ಯಾಗ ಮಾಡ್ಬೇಕು. ತ್ಯಾಗ ಮಾಡಿದಾಗ ಮಾತ್ರ ನಮಗೆ ಈ ಒಂದು ಸುಖ ಸಿಗುತ್ತೆ ಅಂತಕ್ಕಂಥದ್ದು. ಮುಂದಕ್ಕೆ ಹೇಳ್ತಾನೆ 13ನೇ ಶ್ಲೋಕದಿಂದ 26ನೇ ಶ್ಲೋಕದವರೆಗೂ ಮತ್ತೆ ಜ್ಞಾನವನ್ನ ನೀಡ್ತಾ ಬರ್ತಾ ಇದ್ದಾನೆ. ನಾದತ್ತೆ ಕಸ್ತಚಿತ್ ಪಾಪಂ ನಚೈವ ಸುಕೃತಂ ವಿಭು ಅಜ್ಞಾನೇನ ಅವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಂದ್ರೆ ಆತ್ಮ ತಕ್ಕಂತ ನಮಗ್ ಗೊತ್ತಿದೆ, ಚೆನ್ನಾಗಿ ಅರ್ಥ ಆಗೋಗಿದೆ. ಆತ್ಮ ಅಂದ್ರೆ ನಾನು ಅಂತ, ನಾನು ಆತ್ಮ ಸ್ವರೂಪಿ ಅಂತ. ಯಾರ ಆತ್ಮನಾಗಿದ್ದನು ಯಾರೊಬ್ಬರ ಪಾಪವನ್ನಾಗ್ಲಿ ಪುಣ್ಯವನ್ನಾಗ್ಲಿ ಅವ್ನು ತಗೊಳ್ಳೋದಿಲ್ಲ. ಯಾಕೆ? ನಾನೂನ ದೇಹ ಭಾವ ಇದ್ದಾಗ ಪಾಪ ಪುಣ್ಯಗಳೆರಡನ್ನೂ ಸಹ ನಾನ್ ತಗೊಂತಾ ಇದ್ದೆ, ಬಿಡ್ತಾ ಇದ್ದೆ. ಆದ್ರೆ ನಾನೇ ಆತ್ಮ ಸ್ವರೂಪಿ ಅಂತ ನನಗ್ ಬಂದ ಮೇಲೆ ನನಗೆ ಯಾರ ಪಾಪವೂ ಬೇಕಾಗಿಲ್ಲ, ಯಾವ ಪುಣ್ಯವೂ ಯಾರು ಇಲ್ಲಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಅದನ್ನ ತಗೊಳ್ತಾ ಇದೀವಿ ಅಂದ್ರೆ ಅಜ್ಞಾನ ನಮ್ಮಲ್ಲಿ ಹೆಚ್ಚಾಗಿದೆ. ಅಜ್ಞಾನ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ? ಪಶು ಪಕ್ಷಿ ಪ್ರಾಣಿಗಳಲ್ಲಿ ಎಲ್ಲರಲ್ಲೂ ಮೋಹವನ್ನ ಗೊಳ್ತಾ ಇದೀವಿ. ಎಷ್ಟು ಮೋಹ ಅಂತಂದ್ರೆ, ಇವತ್ತು ಮನುಷ್ಯ ಎಷ್ಟು ಒಂದು ಅಧೋಗತಿಗೆ ಇಳಿತಾ ಇದ್ದಾನೆ ಅಂತಂದ್ರೆ, ಮನುಷ್ಯರಲ್ಲಿ ಸಿಗದಿದ್ದ ಪ್ರೀತಿ ಪ್ರಾಣಿಗಳಲ್ಲಿ ಸಿಗ್ತಾ ಇದೆ ಅಂತಂದು ಪ್ರಾಣಿಗಳಲ್ಲೇ ಮೋಹಗೊಳ್ತಾ ಇದ್ದಾನೆ. ಪ್ರಾಣಿಗಳನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಆ ಪ್ರಾಣಿಗಳನ್ನ ಸಾಕಿ ಪ್ರಾಣಿ ಜೊತೆಯಲ್ಲಿ ತನ್ನ ಜೀವನವನ್ನ ನಡೆಸುವ ಕ್ರಮವನ್ನ ಮಾಡ್ತಾ ಇದ್ದಾನೆ. ಎಷ್ಟು ಅಜ್ಞಾನ ನೋಡಿ, ಅಂಧಕಾರ. ಸೇವೆ ಮಾಡು, ಪ್ರಾಣಿ ನೋಡ್ಕಾದ್ರೆ ಮೋಹ ಯಾಕೆ ಬೆಳೆಸ್ಕೊಂತಾ ಇದೀಯಾ? ಅದ್ರ ಮೇಲೆ ಮನುಷ್ಯನ ಮೋಹ ಬೆಳೆಸ್ಕೊಂಡಾಗೆ ಆ ಪ್ರಾಣಿ ಮೇಲೆ ಮೋಹ ಬೆಳೆಸ್ಕೊಂಡು ಅದಿಲ್ಲ ಅಂದ್ರೆ ಇರೋಕ್ಕಾಗೋದಿಲ್ಲ. ಅದ್ರ ಜೊತೆನೆ ಮಲಗಿಸ್ಕೋಬೇಕು, ಅದ್ರ ಜೊತೆನೆ ಇರ್ಬೇಕು. ಇದು ಯಾವ ಮೋಹ ನೋಡಿ? ಎಷ್ಟು ಅಜ್ಞಾನ ನಮ್ಮಲ್ಲಿ ತುಂಬಿದೆ ಅಂತಂದ್ರೆ, ಎಲ್ಲಿ ಪ್ರೀತಿ ಇದೆ, ಸತ್ಯ ಇದೆ, ಅದನ್ನ ನಾವು ಪಡ್ಕೊಳ್ಳುವ ಪ್ರಯತ್ನ ಸಾಧನೆ ಮಾಡದೆ ಇಲ್ಲ ಅಂತ ಹೋಗಿ ಅಜ್ಞಾನದಿಂದ ನಾವು ಪ್ರಾಣಿಗಳಲ್ಲಿ ಮೋಹಗೊಳ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ಮೋಹ ನಮಗೆ ಬರಬಾರದು. ಮನುಷ್ಯನಲ್ಲೇ ಮೋಹವನ್ನ ಬಿಡು, ಎಲ್ಲದರಲ್ಲೂ ಮೋಹ ಬಿಡು ಅಂತಂದ್ರೆ ನಾವು ಅಜ್ಞಾನದಿಂದ ಮತ್ತೆ ಪ್ರಾಣಿಗಳ ಮೇಲೆ ಮೋಹವನ್ನ ಕೊಳ್ತಾ ಇದ್ದೀವಿ. ಇದನ್ನ ನಾವು ಬಿಡ್ಲೇಬೇಕು. ಜ್ಞಾನೇನತು ತದಜ್ಞಾನಂ ಏಷಾಂ ನಾಶ್ರಿತಮಾತ್ಮನಃ ದೇಶಾಮಾದಿತ್ಯವಜ್ಞಾನ ಪ್ರಕಾಶಯತಿ ತತ್ಪರಂ. ಅಂದ್ರೆ ಆತ್ಮ ಜ್ಞಾನವನ್ನ ಪಡ್ಕೊಂಡ್ರೆ ಮಾತ್ರ ಈ ಅಜ್ಞಾನವನ್ನ ನಾಶ ಮಾಡೋದಕ್ಕೆ ಸಾಧ್ಯ. ಜ್ಞಾನ ಹೇಗಿರ್ತದೆ? ಸೂರ್ಯ ಬೆಳಕು ಕೊಡ್ತಾ ಇರ್ತಾನೆ. ಆ ಒಂದು ಹೆಂಗೆ ಅಂತಂದ್ರೆ, ಪ್ರತಿಯೊಂದು ಪರ ವಸ್ತುವು ಸಹ ಪ್ರಕಾಶಮಾನವಾಗಿ ಕಾಣ್ತಾ ಇರ್ತದೆ. ಆ ಸೂರ್ಯನ ಬೆಳಕು ಆ ರೀತಿ ಇರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾನೆ, ಉತ್ತಮವಾದ ಸ್ಥಿತಿ ಆತ್ಮಸ್ಥಿತಿ. ಅದ್ಭುತವಾದ ಆತ್ಮಸ್ಥಿತಿಯನ್ನ ಯಾರು ಹೊಂದುತ್ತಾರೋ ಅವನಿಗೆ ಸನ್ಯಾಸ ಭಾವನೆ ಉಂಟಾಗುತ್ತದೆ. ಅದಕ್ಕೆ ಇದನ್ನ ಏನ್ ಹೇಳ್ತೀವಿ? ಸಾಧಕರಿಗೆ ಕರ್ಮ ಸನ್ಯಾಸಕ್ಕಿಂತಲೂ ಕರ್ಮಯೋಗವು ಶ್ರೇಷ್ಠವೆಂದು ತಿಳಿದುಕೊಳ್ಳೇಬೇಕು. ಯಾಕೆ? ಉತ್ತಮವಾದ ಲೋಕದಲ್ಲಿ ನಾವು ಒಳ್ಳೇದು ಮಾಡ್ತಾ ಇದೀವಿ, ಕೆಟ್ಟದ್ದು ಯಾವ್ದು ಅಂತಲೂ ತಿಳ್ಕೊಳ್ತಾ ಇದೀವಿ. ಅದನ್ನ ತಿಳ್ಕೊಂಡು ನಾವು ಆತ್ಮ ತತ್ವ ಜ್ಞಾನದೊಂದಿಗೆ ಕರ್ಮ ಫಲವನ್ನ ಭಗವಂತನಿಗೆ ಅರ್ಪಿಸಿ ನಿಸ್ವಾರ್ಥ ಭಾವದಿಂದ ಮಾಡಿದಾಗ ಅದು ಪರಿಪಕ್ವವಾಗಿರ್ತಕ್ಕಂತಹ ಜ್ಞಾನಯೋಗ ಕರ್ಮಯೋಗ ಎರಡು ಒಂದೇ ರೂಪದಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು.
ಕರ್ಮಯೋಗವು ಪರಿಶುದ್ಧವಾದ ಧ್ಯಾನದ ನಡುವಣ ಕೊಂಡಿಯಂತೆ ಇರ್ತಕ್ಕಂಥದ್ದು. ಬ್ರಹ್ಮನಲ್ಲೇ ನಿಶ್ಚಿತ ಬುದ್ಧಿಯುಳ್ಳನಾಗ್ಬೇಕು, ಮನಸ್ಸಿಡ್ಬೇಕು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುರಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ ಅಂತ ಹೇಳೋ ಹಾಗೆ, ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣ ಹೇಗಿರ್ತಾನೆ? ಗೋವು, ಆನೆ, ನಾಯಿ, ಈ ನಾಯಿ ಮಾಂಸವನ್ನು ತಿನ್ನುವನು. ಇದರಲ್ಲಿ ಜ್ಞಾನಿಗಳು ಸಮದರ್ಶಿಗಳಾಗಿರುತ್ತಾರೆ. ಜ್ಞಾನಿ ಆದವನು ಎಲ್ಲವನ್ನ ಸಮತ್ವದಲ್ಲಿ ತಗೊಂತಾನೆ. ಯಾವ್ದನ್ನು ಸಹ ಅವನು ಹೇಯಾಳಿಸೋದಿಲ್ಲ. ಯಾಕೆಂದ್ರೆ ಯಾವ್ದಕ್ಕೂ ಅವನು ಅಂಟ್ಕೊಂಡೇ ಇಲ್ಲ. ಆತ್ಮಜ್ಞಾನಿ ಆಗಿರೋದ್ರಿಂದ, ವಿದ್ಯೆ ವಿನಯ ಇರೋದ್ರಿಂದ ಅವನು ಯಾವ್ದನ್ನು ಭೇದ ಭಾವ ಮಾಡೋದು ಇಲ್ಲ. ಅವನದನ್ನು ಸೇವಿಸೋದು ಇಲ್ಲ. ಎಲ್ಲರೊಳಗೂ ಭಗವಂತನೇ ಇದ್ದಾನೆ. ಭಗವಂತನ ಸ್ವರೂಪಿ ಅಂತ ಅವನು ನೋಡ್ತಾ ಹೋಗ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಬಾಹ್ಯ ವಿಷಯಗಳಲ್ಲಿ ಆಸಕ್ತನಾಗಬೇಡ, ಆತ್ಮ ಸುಖದಲ್ಲಿಯೇ ತೃಪ್ತನಾಗು. ಆಗ ನೋಡು ನೀನು ಅಕ್ಷಯವಾದ ಸುಖವನ್ನ ಪಡಿತೀಯ. ಹೀಗೆ ನಾವು ಒಳಗಡೆ ಸುಖವನ್ನ ಪಡಿತಕ್ಕಂಥದ್ದು ಹೇಗೆ ಸಾಧ್ಯ ಅಂತಂದ್ರೆ, ನಾವು ಸಾಧನೆ ಮಾಡ್ತಾ 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 ಒಂದೊಂದನೇ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಈಗ ಮೊದಲೇನಾಯ್ತು, ಅರ್ಜುನ ವಿಷಾದ ಯೋಗ, ಅವನಿಗೆ ದುಃಖ ಆಯ್ತು, ಎಲ್ಲ ಸಂಬಂಧಿಕರ ಜೊತೆನೆ ಯುದ್ಧ ಮಾಡುವಂತಿಲ್ಲ, ಯಾವ ಪಾಪಕ್ಕೆ ಹೋಗ್ಬೇಕು ಇವೆಲ್ಲ ಕೇಳ್ದ. ಅದಕ್ಕೆ ಆತ್ಮಜ್ಞಾನವನ್ನ ಬೋಧನೆ ಮಾಡಿ ಪ್ರತಿಯೊಂದನ್ನು ಪೂರ್ಣವಾದ ಸ್ಪಷ್ಟ ಚಿತ್ರಣವನ್ನ ಅವನು ತಿಳಿಸ್ತಾ, ಇದೆಲ್ಲ ತಿಳ್ಕೊಂಡ್ಮೇಲೆ ಗೊತ್ತಾಯ್ತು, ಇದು ಯಾವುದು ಶಾಶ್ವತವಲ್ಲ, ಇದು ನಿತ್ಯ ಸುಖವನ್ನು ಕೊಡ್ತಕ್ಕಂಥದ್ದಲ್ಲ. ಇದರ ಹಿಂದೆ ಹೋದಷ್ಟು ಸುಖ ದುಃಖಗಳು ನಮ್ಮಲ್ಲಿ ಆಟ ಆಡ್ತಾನೆ ಇರುತ್ತದೆ. ಸುಖ ದುಃಖಗಳನ್ನ ದಾಟಿ ಆನಂದ ಅಮೃತತ್ವವನ್ನ ಪ್ರಾಪ್ತಿ ಮಾಡ್ಕೊಳ್ಳೇಬೇಕು ಅಂತಂದ್ರೆ ಕರ್ಮವನ್ನ ಮಾಡ್ಬೇಕು. ಕರ್ಮಕ್ಕೆ ಅಂಟಿಕೊಳ್ಳಬಾರದು. ಆ ಕರ್ಮವನ್ನ ಆಗಮ ಕರ್ಮಕ್ಕೆ ಜಾಗವಿಲ್ಲದಂತೆ ನಿಷ್ಕಾಮ ಕರ್ಮವನ್ನ ಮಾಡ್ತಾ ಹೋಗ್ಬೇಕು. ಆ ಜ್ಞಾನದ ಬಗ್ಗೆ ತಿಳ್ಕೊ ಅಂತ ಹೇಳ್ಬಿಟ್ಟು ಭಗವಂತ ಮತ್ತೆ ಅದನ್ನ ಮತ್ತೊಂದು ಸ್ವಲ್ಪ ಎಲ್ಲವನ್ನ ತಿಳಿಸ್ತಾ ಹೋಗ್ತಾ ಇದ್ದಾನೆ. ಬದುಕಿರುವಾಗಲೇ ಮುಖ್ಯವಾಗಿ ನಮ್ಮನ್ನ ಕಾಡಿಸ್ತಕ್ಕಂಥದ್ದು ಯಾವುದು? ಶಕ್ನೋತಿ ಹೈವಯ್ಯ ಸೋಡಂ ಪ್ರಾಖ್ಯರೀವ ವಿಮೋಕ್ಷನಾಥ್.